ನಮ್ಮ ಚಂದನದ ನಾಯಕ ನಟರು ಸದಾ ಅವರ ನಟನಾ ಕೌಶಲದಿಂದ ನಮ್ಮನ್ನು ಮನರಂಜಿಸ್ತಾ ಇರ್ತಾರೆ. ಈಗ ಅವರ ಮೊದಲ ಚಿತ್ರ ಯಾವುದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ನ ಮೂಲಕ ತಿಳಿಸ್ಕೊಡಿ. ಮೊದಲನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಇದು 1954 ಇಸವಿಯಲ್ಲಿ ಬಿಡುಗಡೆ ಆಯಿತು. ಎರಡನೆಯದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊದಲನೆಯ ಚಿತ್ರ ನಾಗರಹಾವು. ಇದು 1972 ಇಸವಿಯಲ್ಲಿ ಬಿಡುಗಡೆ ಆಯಿತು. ಮೂರನೆಯದಾಗಿ ಡಾಕ್ಟರ್ ಅಂಬರೀಷ್ ಇವರ ಚಿತ್ರ ಅಂತ. ಇದು 1981 ಬಿಡುಗಡೆ ಆಯಿತು. ಡಾಕ್ಟರ್ ಶಂಕರ್ನಾಗ್ ಇವರ ಮೊದಲನೆಯ ಚಿತ್ರ ಒಂದಾನೊಂದು ಕಾಲದಲ್ಲಿ. ಇದು 1978 ಬಿಡುಗಡೆ ಆಯಿತು. ಅನಂತ್ನಾಗ್ ಇವರ ಮೊದಲನೆಯ ಚಿತ್ರ ಸಂಕಲ್ಪ. ಇದು 1981 ಬಿಡುಗಡೆ ಆಯಿತು. ಡಾಕ್ಟರ್ ರವಿಚಂದ್ರನ್ ಇವರ ಮೊದಲನೆಯ ಚಿತ್ರ ಕದೀಮ ಕಳ್ಳರು. ಇದು 1983 ಬಿಡುಗಡೆ ಆಯಿತು. ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಇವರ ಮೊದಲನೆಯ ಚಿತ್ರ ಚಿರಂಜೀವಿ ಸುಧಾಕರ. ಇದು 1988 ಬಿಡುಗಡೆ ಆಯಿತು. ಡಾಕ್ಟರ್ ಶಿವರಾಜ್ ಕುಮಾರ್ ಇವರ ಮೊದಲನೆಯ ಚಿತ್ರ ಆನಂದ್. ಇದು 1986 ಬಿಡುಗಡೆ ಆಯಿತು. ಸುದೀಪ್ ಇವರ ಮೊದಲನೆಯ ಚಿತ್ರ ಸ್ಪರ್ಶ. ಇದು 2000 ಇಸವಿಯಂದು ಬಿಡುಗಡೆ ಆಯಿತು. ದರ್ಶನ್ ಇವರ ಮೊದಲನೆಯ ಚಿತ್ರ ಮೆಜೆಸ್ಟಿಕ್. ಇದು 2001 ಬಿಡುಗಡೆ ಆಯಿತು. ಕೃಷ್ಣ ಅಜಯ್ ರಾವ್ ಇವರ ಮೊದಲನೆಯ ಚಿತ್ರ ಎಕ್ಸ್ಕ್ಯೂಸ್ ಮೀ. ಇದು 2002 ಬಿಡುಗಡೆ ಆಯಿತು. ಪುನೀತ್ ರಾಜ್ಕುಮಾರ್ ಇವರ ಮೊದಲನೆಯ ಚಿತ್ರ ಅಪ್ಪು. ಇದು 2002 ಬಿಡುಗಡೆ ಆಯಿತು. ವಿಜಯ್ ರಾಘವೇಂದ್ರ ಇವರ ಮೊದಲನೆಯ ಚಿತ್ರ ನಿನಗಾಗಿ. ಇದು 2002 ಬಿಡುಗಡೆ ಆಯಿತು. ಶ್ರೀ ಮುರಳಿ ಇವರ ಮೊದಲನೆಯ ಚಿತ್ರ ಚಂದ್ರಚಕೋರಿ. ಇದು 2003 ಬಿಡುಗಡೆ ಆಯಿತು. ಗಣೇಶ್ ಇವರ ಮೊದಲನೆಯ ಚಿತ್ರ ಚೆಲ್ಲಾಟ. ಇದು 2006 ಬಿಡುಗಡೆ ಆಯಿತು. ಪ್ರೇಮ್ ಇವರ ಮೊದಲನೆಯ ಚಿತ್ರ ಪ್ರಾಣ. ಇದು 2006 ಬಿಡುಗಡೆ ಆಯಿತು. ಚಿರಂಜೀವಿ ಸರ್ಜಾ ಇವರ ಮೊದಲನೆಯ ಚಿತ್ರ ವಾಯುಪುತ್ರ. ಇದು 2009 ಬಿಡುಗಡೆ ಆಯಿತು. ಧ್ರುವ ಸರ್ಜಾ ಇವರ ಮೊದಲನೆಯ ಚಿತ್ರ ಅದ್ಧೂರಿ. ಇದು 2012 ಬಿಡುಗಡೆ ಆಯಿತು. ರಕ್ಷಿತ್ ಶೆಟ್ಟಿ ಇವರ ಮೊದಲನೆಯ ಚಿತ್ರ ನಮ್ಮ ಏರಿಯಾದಲ್ಲಿ ಒಂದಿನ. ಇದು 2010 ಬಿಡುಗಡೆ ಆಯಿತು. ನಿಖಿಲ್ ಗೌಡ ಇವರ ಮೊದಲನೆಯ ಚಿತ್ರ ಜಾಗ್ವಾರ್. ಇದು 2016 ಬಿಡುಗಡೆ ಆಯಿತು. ಯಶ್ ಇವರ ಮೊದಲನೆಯ ಚಿತ್ರ ಮೂಗಿನ ಮನಸ್ಸು. ಇದು 2009 ಇಸವಿಯಲ್ಲಿ ಬಿಡುಗಡೆ ಆಯಿತು. ನಟ ಧನ್ವೀರ್ ಇವರ ಮೊದಲನೆಯ ಚಿತ್ರ ಬಜಾರ್. ಇದು 2019 ಬಿಡುಗಡೆ ಆಯಿತು. ಇನ್ನೂ ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ RK TV ಕನ್ನಡ. ಧನ್ಯವಾದ.